ಗುರುವರು ಹೇಳಿದಂಗೆ ಇದೊಂದು ನಿರ್ಣಾಯಕವಾದ ದಿನವೇ. ನಮಗೂ ಭಾಳ ಮಿಶ್ರ ಭಾವನೆಯೇ ಇದೆ. ಜಯಣ್ಣವ್ರಿಗೆ ಏನು ಅನ್ನಿಸ್ತಾ ಇದೆಯೋ ಆ ಭಾವನೆ ನಮ್ಮದು ಕೂಡ. ಅಂದರೆ ಒಂದು ರೀತಿಯ ಹೋರಾಟದ ಅಂತ್ಯ, ಇನ್ನೊಂದು ರೀತಿಯ ಹೋರಾಟದ ಆರಂಭ, ಎರಡೂ ಒಟ್ಟೊಟ್ಟಿಗೆ ನಡೀತಾ ಇರೋ ಬಹಳ ನಿರ್ಣಾಯಕವಾದ ದಿನ ಇದು ಅಂತ ನಾನು ಭಾವಿಸ್ತೀನಿ. ನಾವು ಈ ಪ್ರಯತ್ನವನ್ನು ಅವ್ರು ಹೇಳ್ದಂಗೆ ಭಾಳ ಹಿಂದಿನಿಂದ ಇಲ್ಲಿ ಚಳುವಳಿ ಶುರು ಆದಾಗಲಿಂದನೂ, ಏಕೆಂದರೆ ಸಾಮಾನ್ಯವಾಗಿ ನಕ್ಸಲೈ ಚಳುವಳಿ ಅಂದರೆ ಹೊರಗಡೆ ಸಮಾಜಕ್ಕೆ ಒಂದೇ ಒಂದು ಅಭಿಪ್ರಾಯ ಇದೆ, ಆದರೆ ಯಾತಕ್ಕೋಸ್ಕರ ಹೋರಾಡ್ತಿದ್ದಾರೆ, ಅದೊಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಆದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಥರ ಅಲ್ಲ ನೋಡಬೇಕಾಗಿರೋದು, ಅದೊಂದು ಸಾಮಾಜಿಕ, ರಾಜಕೀಯ, ಆರ್ಥಿಕ ಹೋರಾಟ ಅಂತ ನಾವು ಮುಂಚೆಯಿಂದನೂ ಪ್ರತಿಪಾದಿಸ್ಕೊಂಡು ಬರ್ತಾ ಇದ್ವಿ. ಯಾಕೆಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕೂಡ ಹಾಗೆ ಪ್ರತಿಬಿಂಬಿತ ಆಗುತ್ತೆ. ಸರ್ಕಾರ ಅಫ್ಕೋರ್ಸ್ ಹಾಗೆ ಹೇಳ್ತಾ ಇದೆ. ಆ ದಿಕ್ಕಿನಲ್ಲಿ ನಾವು ಭಾಳ ಹಿಂದೆ ಫ್ಯಾಕ್ಟ್ ಫೈಂಡಿಂಗ್ ಮಾಡಿದ್ವಿ. ಆಮೇಲೆ ಸಾಕೇತ್ ಅವರ ಎನ್ಕೌಂಟ್ರ್ ಆದಮೇಲೆ ಮತ್ತೆ ಬೇರೆ ಬೇರೆ ಬದಲಾವಣೆಗಳಾದಮೇಲೆ ನಾವು ನೂರ್ ಮತ್ತು ಸಿರಿಮನೆ ನಾಗರಾಜ್ ಅವ್ರನ್ನ ಕೂಡ ಹೀಗೆ ಸ್ವಾಗತಿಸಲಿಕ್ಕೆ ಇದೇ ಥರದ ಒಂದು ಮೀಟಿಂಗ್ನ ಸಾಕಷ್ಟು ಮಾಡಿ ಅಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತು ಒಂದು ರೀತಿಯಲ್ಲಿ ಇದೊಂದು ಹಂತಕ್ಕೆ ಬರ್ತಾ ಇದೆ. ಅದನ್ನು ನಾವು ಮತ್ತೆ ಸಮಾಜಕ್ಕೆ ಹೇಳೋದು ಭಾಳ ಮುಖ್ಯ ಇದೆ. ಇದು ಕೇವಲ ಶರಣಾಗತಿ ಅಲ್ಲ, ಯಾಕೆಂದರೆ ಆ ಪದವನ್ನು ನಾವು ನಮ್ಮ ವೇದಿಕೆಯಿಂದ ಯಾವತ್ತೂ ಬಳಸಿಲ್ಲ. ಯು ಡೋಂಟ್ ವಾಂಟ್ ಟು ಕಾಲ್ ದಿಸ್ ಎ ಸರೆಂಡರ್. ವಿ ಹ್ಯಾವ್ ನೆವರ್ ಯೂಸ್ ದಟ್ ಟರ್ಮ್ ಅಟ್ ಆಲ್. ಸೊ ವಿ ಸೆಡ್ ಇಟ್ಸ್ ಜಸ್ಟ್ ಬ್ರಿಂಗಿಂಗ್ ದೆಮ್ ಟು ದ ಸೊಸೈಟಿ ವಿತ್ ಅಸ್, ಅಷ್ಟೇ ಹೇಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮುಂದೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಪ್ರಾರಂಭದ ದಿನವೂ ಇದು. ಏಕೆಂದರೆ ಮುಂದೆ ಬರ್ಬೋದಾದಂಥ ಹೋರಾಟಗಳೇನಿದೆ, ಸಾಮಾಜಿಕ ಹೋರಾಟ ಒಂದೇ ಅಲ್ಲ, ಲೀಗಲ್ ಹೋರಾಟ, ಅದೆಲ್ಲದಕ್ಕೂ ನಾವು ಇನ್ನೂ ಹೆಚ್ಚಿನ ದೊಡ್ಡ ಸಮಾಜದ ಜೊತೆಯಲ್ಲಿ ಕೈಗೂಡಿಸಿ ತಗೊಂಡು ಹೋಗಬೇಕಾಗಿದೆ. ಯಾಕೆಂತಂದರೆ ಸರ್ಕಾರಗಳನ್ನ ನಾವು ನಂಬಿದ್ದೇವೆ, ಆದರೆ ಸರ್ಕಾರಗಳು ನಮ್ಮ ಒತ್ತಡ ಇಲ್ಲ ಯಾವತ್ತೂ ಕೆಲಸ ಮಾಡೋದು. ಹಾಗಾಗಿ ನಾವು ಇದು ಮುಂದೆನೂ ನಿಮ್ಮ ಜೊತೆ ಇರ್ತೀವಿ. ಬೇರೆ ರೀತಿಯ ಹೋರಾಟಗಳಲ್ಲಿ ಆದಷ್ಟು ನಮ್ಮ ಬೆಂಬಲ ಕೈ ಜೋಡಿಸ್ತೇವೆ ಮತ್ತು ಇದಕ್ಕಿಂತ ವಿಸ್ತಾರವಾದ, ಈ ವೇದಿಕೆಗಿಂತ ವಿಸ್ತಾರವಾದ ಸಮಾಜದಿಂದ ತಗೊಂಡೋಗಿ ಇದು ಹೀಗಿದೆ ಪರಿಸ್ಥಿತಿ, ಅವ್ರು ಯಾವ ಕಾರಣಗಳಿಗೆ, ಉದ್ದೇಶಗಳಿಗೆ ಅಥವಾ ಗುರಿಗೆ ಹೋರಾಡ್ತಾ ಇದ್ರು, ಆ ಗುರಿಯಿಂದ ಯಾವ ವಿಚಲಿತನೂ ಆಗಿಲ್ಲ, ಅದನ್ನು ಸಮಾಜ ತನ್ನದೇ ಆದಂಥ ಹೋರಾಟ ಅಂತ ಭಾವಿಸಿದಾಗ ಮಾತ್ರ ಆ ಹೋರಾಟಕ್ಕೆ ಬೆಲೆ ಬರುತ್ತೆ ನೀವು ಅಂತ ಹೇಳಿ ನಾವು ಆದಷ್ಟು ಇವತ್ತಿನ ಮೀಡಿಯಾದಲ್ಲಿ ಒಂದೇ ಥರದ ಪ್ರಚಾರ ಇರೋದ್ರಿಂದ ಬೇರೆ ರೀತಿ ನಿಜವಾದ ಸಂದರ್ಭ ಏನಿದೆ, ನೈಜತೆ ಏನಿದೆ, ನಮ್ಮ ಮುಂದೆ ಇರೋ ಹೋರಾಟಗಳ ಸವಾಲುಗಳೇನಿದೆ ಅದನ್ನು ಹೇಳಬೇಕಾಗಿದೆ. ಬಹುಶಃ ಇನ್ನು ಮುಂದೆ ಆ ದಿಕ್ಕಿನಲ್ಲಿ ನಾವು ನಮ್ಮ ಹೋರಾಟವನ್ನು, ನಮ್ಮ ಕೆಲಸವನ್ನು ಕೈಗೆ ತಗೊಳ್ತೇವೆ. ಸೊ ಮುಂದೆ ಬೇಗ ಈಗ ಕಾಡಿನಿಂದ ನಾಡಿಗೆ ಅಂತ ಬರ್ತಾ ಇರೋ ಜೈಲಿಗೆ, ಅಲ್ಲಿಂದ ಮತ್ತೆ ನಾಡಿಗೆ ಬರುವ ಪ್ರಯತ್ನ ಬೇಗ ಮುಗಿಯಲಿ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಬಟ್ ನಿಮ್ಮೆಲ್ಲರಿಗೂ ಸಾಕು.